ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ, ಫುಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಒಂದೆರಡು ವರ್ಷಗಳು ಅಥವಾ ಒಂದ್ ಸ್ವಲ್ಪ ಟೈಮ್ ಕಳೆದ ತಕ್ಷಣ ಲಾಸ್ ಆಗೋದಕ್ಕೆ ಶುರು ಆಗುತ್ತೆ, ಹೊಡೆತಗಳ ಮೇಲೆ ಹೊಡೆತ ಬೀಳುತ್ತೆ. ಈ ತರದ್ ಯಾಕಾಗುತ್ತೆ ಸನ್ನಿವೇಶ ಅಂತ? ಈಗ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇರುತ್ತೆ ಸ್ಟಾರ್ಟ್ ಮಾಡಿದಾಗ, ಒಂದು ದಶಾಭುಕ್ತಿ ಚೆನ್ನಾಗಿರುತ್ತೆ, ಚೆನ್ನಾಗಿ ನಡೀತಾ ಇರುತ್ತೆ. ಎರಡನೇದೇನಂದ್ರೆ ವಾಸ್ತು ಅವಾಗ ಏನು ಡಿಸ್ಟರ್ಬ್ ಆಗಿರೋದಿಲ್ಲ. ದುಡ್ಡು ಬಂದ ತಕ್ಷಣ ಏನ್ ಮಾಡ್ತಾರೆ, ದುಡ್ಡು ಬಂದಿದ್ಯಲ್ಲ ಪಕ್ಕದ ಏನಾದ್ರು ಸ್ವಲ್ಪ ಜಾಗ ಕೊಂಡ್ಕೊಂಡು ಅಲ್ಲೇನಾದ್ರು ಕಟ್ಕೊಳ್ಳೋಣ, ಎಲಾಬ್ರೇಟ್ ಮಾಡೋಣ ಅಂತ ಏನ್ ಮಾಡ್ತಾರೆ. ಮುಖ್ಯವಾಗಿ ಉತ್ತರ ಪೂರ್ವ ತಗೊಂಡಾಗ ಏನಾಗೋದಿಲ್ಲ. ಯಾವಾಗ ದುಡ್ಡು ಜಾಸ್ತಿ ಬಂತು ಅಂತ ದಕ್ಷಿಣದ ಕಡೆ ಅವರು ತಗೊಂಡು ದಕ್ಷಿಣದ ಕಡೆ ಕಟ್ತಾರೆ, ಪಶ್ಚಿಮದ ಕಡೆ ಜಾಗ ತಗೊಂಡು ಪಶ್ಚಿಮದ ಕಡೆ ಕಟ್ತಾರೆ, ಅವಾಗ ಏನಾಗುತ್ತೆ, ಈ ವಾಸ್ತು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸ್ವಲ್ಪ ಸಪರೇಟ್ ಆಗಿ ಕಟ್ರೆ ಏನೋ ಅಷ್ಟೊಂದು ತೊಂದ್ರೆ ಆಗೋದಿಲ್ಲ. ಇವಾಗ ಆಲ್ರೆಡಿ ಇರೋ ಫ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡಿ ಕಟ್ತಾರೆ, ಆಗ ಏನಾಗುತ್ತೆ, ಕಾರ್ನರ್ಸ್ ಕಟ್ ಆಗೋದು ಬೆಳೆಯೋದು ಆಗುತ್ತೆ. ಮಿಷನರೀಸ್ ಮತ್ತೆ ಇವಾಗ ಒಂದ್ ವೇಳೆ ಉತ್ತರದ ಕಡೆ ಏನಾದ್ರು ಜಾಗ ಬೆಳೆಸ್ಕೊಂಡು ಅಲ್ಲೇನಾದ್ರು ಒಂದ್ ಸ್ವಲ್ಪ ಕಟ್ಟಿ ಮಿಷನರೀಸ್ ಭಾರವಾದ ಐಟಮ್ಸ್ ಎಲ್ಲ ಇಟ್ಬಿಟ್ರೆ ಅವಾಗ ಉತ್ತರ ಜಾಸ್ತಿ ಆಗ್ಬಿಡುತ್ತೆ, ಹೆವಿ ಆಗ್ಬಿಡುತ್ತೆ, ದಕ್ಷಿಣ ಹೆವಿ ಕಡಿಮೆ ಆಗ್ಬಿಡುತ್ತೆ. ಆಗ ನಿಮ್ಮ ಪ್ರಾಡಕ್ಟ್ ಕೊಂಡ್ಕೊಳ್ಳೋದಿಕ್ಕೆ ಕ್ಲೈಂಟ್ಸೇ ಬರೋದಿಲ್ಲ, ಅವಾಗ ಬಿಸ್ನೆಸ್ ಸ್ಟಾಪ್ ಆಗ್ಬಿಡುತ್ತಲ್ವಾ. ಇವಾಗ ಎನಿ ಪ್ರಾಡಕ್ಟ್ ನೀವು ಸರ್ವಿಸ್ ಮಾಡ್ಲಿ, ಪ್ರಾಡಕ್ಟ್ ಸೇಲ್ ಮಾಡ್ಲಿ, ಕ್ಲೈಂಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಉತ್ತರದ ಕಡೆಯಿಂದ ಬರೋಂತ ಆಪರ್ಚುನಿಟೀಸು ಕ್ಲೈಂಟ್ಸ್ ಬರೋದು ಉತ್ತರದ ಕಡೆಯಿಂದಾನೆ, ಅದು ಸ್ಟಾಪ್ ಆಗ್ಬಿಡುತ್ತೆ, ಬಿಸ್ನೆಸ್ ಸ್ಟಾಪ್ ಆಗೋದು.